ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಎಷ್ಟು ಗಂಟೆ ಆಗಿದೆ ಅಂದರೆ ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಬಂದಿರೋದು. ಟೈಮ್ ಬಂದು ಇನ್ನೇನು ಕಾಣ್ತಿರ್ಬೋದು 4 ಗಂಟೆ ಹತ್ತತ್ರ ಆಗ್ತಾಯಿದೆ. ಸೊ ಇವಾಗ ಸ್ನಾನ ಮಾಡಿಕೊಂಡು ಬಂದೆ. ಇವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಸಿಲು ಹಿಡಿದಿದೆ ಅಂತೇಳಿ ಸ್ಕ್ರೀನ್ ಹಾಕ್ಬಿಟ್ಟು. ಸೊ ಎಲ್ಲರೂ ಮನೆಯಲ್ಲೂ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ, ನಮ್ಮ ಮನೆಯಲ್ಲೂ ಕೂಡ ನಡೀತಾ ಇದೆ. ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಗಿದೆ. ಅಮ್ಮನೇ ದೀಪ ಹಚ್ಚಿದ್ದಾರೆ. ನಾನೇನು ದೀಪ ಇನ್ನೂ ಹಚ್ಚಲ್ಲ, ಟೈಮ್ ಆಗೋಗಿದೆ. ಸೊ ನಾನು ನಿಮಗೆ ಏನೋ ತೋರಿಸ್ಬೇಕು ಅಂದರೆ ಅದೇ ಆಲ್ಮೋಸ್ಟ್ ಆಲ್ ಈಗ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದಿರೋರಿಗೆ ತೋರಿಸ್ತಾ ಇದ್ದೀನಿ ನಾನು. ಅಂದರೆ ಅದು ಪೂಜೆ ಸಾಮಾನಿಗೆ ಸಂಬಂಧಪಟ್ಟಿದ್ದು. ಸೊ ಅದನ್ನು ಏನು ಅಂತ ತೋರಿಸ್ತೀನಿ ನಿಮಗೆ. ಮಾರ್ಕೆಟ್ಗೆ ಹೋಗ್ತೀವಿ ಅಂದರೆ ಶನಿವಾರ ಹೋಗಿದ್ದು ಹೂವು ಹಾಗೆ ದೇವ್ರ ಸಾಮಾನು ಏನು ಬೇಕಿತ್ತು ಅದನ್ನೆಲ್ಲ ತೊಗೊಬರೋಕ್ಕೆ ಅಂತೇಳಿ ನಾವು ಶನಿವಾರನೇ ಹೊರಟೋಗಿದ್ವಿ. ಯಾಕಂದರೆ ಇನ್ನು ಜಾಸ್ತಿ ರೇಟ್ ಆಗ್ತಾ ಇರುತ್ತೆ. ನೀರು ಸೌಂಡು. ಸೊ ಇನ್ನು ಹೂವೆಲ್ಲ ಜಾಸ್ತಿ ರೇಟ್ ಆಗಿಬಿಡುತ್ತೆ. ಇನ್ನು ಸೋಮವಾರ ಅಥವಾ ಮಂಗಳವಾರ ತೊಗೊಳೋದು. ಮಂಗಳವಾರ ಅಂತೂ ಮೈಸೂರಲ್ಲಿ ಕಾಲಾಕಕ್ಕೆ ಜಾಗ ಇರೋಲ್ಲ. ಸೊ ಅದಕ್ಕೆ ನಾವು ಶನಿವಾರನೇ ತೊಗೊಬಂದ್ವಿ. ಇದು ನಾನು ವೀಡಿಯೋ ಮಾಡ್ತಾ ಇರೋದು ನಿಮಗೆ ಸೋಮವಾರ ಆಗಿರುತ್ತೆ. ಸೊ ಇದು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ತುಂಬಾ ಲಾಂಗ್ ಆಗೋಯ್ತು ನಾವು ವೀಡಿಯೋನ ಅಪ್ಲೋಡ್ ಮಾಡಿ. ಸೊ ಅಕ್ಕನೂ ಕೂಡ ಅಮ್ಮನ ಮನೆಗೆ ಹೋಗಿದ್ಲು, ಜಶ್ವಿತ ರಜಾ ಇತ್ತು ಅಂತ ಹೇಳಿ. ನಾನು ಇಲ್ಲೇ ಇದ್ದೆ. ಸೊ ಅದರಿಂದ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂ ಮಾಡಿ ಹಾಕ್ತೀವಿ. ಸೊ ನೋಡಿ ಏನೇನು ತೊಗೊಬಂದಿದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ನಾನು ಏನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ಬ್ಲಾಗಲ್ಲಿ ಏನು ತೊಗೊಬಂದಿದ್ದೀನಿ ಅಂತ ನನಗೆ ತೋರಿಸ್ತೀನಿ. ಜಾಸ್ತಿ ಏನೈತೆ ತರಿಸಿಲ್ಲ, ಯಾಕಂದರೆ ಮನೇಲೇ ಇತ್ತು. ಸೊ ಇಲ್ದಿರೋದು ಮಾತ್ರ ತೊಗೊಂಡಿದ್ದೀನಿ. ಗೆಜ್ಜೆ ಹತ್ರ ತೊಗೊಬಂದಿದ್ದೀನಿ. 2 ತಂದಿದ್ದೀನಿ. ಅಲ್ಲಿಗೂ ಬೇಕು ಅಂದರೆ ಅಕ್ಕ ನಿಮಗೂ ಅಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಟಿದ್ದಾಳಲ್ಲ, ಸೊ ಅದಕ್ಕೆ ದೊಡ್ಡ 2 ತೊಗೊಂಡು ಬಂದಿದ್ದೀನಿ. ನನಗೆ ಒಂದು ಅಂತೇಳಿ. ಇದು ಪೂಜೆಗೆ ಮಾತ್ರ ಒಂದು ಗಂಧದ ಕಡ್ಡಿ, ಕರ್ಪೂರ, ಅದಾದಮೇಲಿಂದ ಗಂಧ. ನಾನು ಫಸ್ಟು ವಿಭೂತಿಲಿ ದೇವ್ರ ಫೋಟೋಗಳಿಗೆ ಇಡ್ತಾ ಇದ್ದಿದ್ದು. ಸೊ ಇವಾಗ ನಾನು ಕೂಡ ಫೋನಲ್ಲಿ ನೋಡಿ ತಂದಿಟ್ಕೊಂಡಿರೋದು. ಅದಾದಮೇಲಿಂದ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿರ್ತೀರ ಏನು ಅಂತ ಹೇಳಿ, ಜಾವತ್ ಪೌಡ್ರು. ಇದನ್ನು ಮಿಕ್ಸ್ ಮಾಡಿ ಗಂಧ ಜೊತೆ ಮಿಕ್ಸ್ ಮಾಡಿ ಹಚ್ಚೋಣ. ಇನ್ನು ಫೋಟೋಸ್ಗೆ ವಿಭೂತಿಯಿಂದ ಹಚ್ಚೋದು ಬೇಡ ಅಂತೇಳಿ ಇದನ್ನು ತೊಗೊಬಂದಿದ್ದೀನಿ. ಸೊ ನನಗೆ ತುಂಬ ದಿನದಿಂದ ಆಸೆ ಇತ್ತು, ನನಗೂ ಹಾಕೊಂಗಿದ್ದು ತರಬೇಕು ಅಂತ ಹೇಳಿ. ಸೊ ಇದು ತೊಗೊಂಬರಕ್ಕೆ ನಾನು ಸಿಟಿಗೆ ಹೋಗ್ತಿದ್ದೆ, ಮರ್ತು ಬರ್ತಿದ್ದೆ. ಸೊ ಶನಿವಾರ ನಾನು ಶರತ್ ಅವರಿಬ್ಬರು ಹೋಗಿದ್ದಾಗ ಇದನ್ನು ತೊಗೊಬಂದ್ವಿ. ಸೊ ಸ್ಮೆಲ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ದೇವಸ್ಥಾನದೊಳಗೆ ಹೋದಂಗೆ ಆಗುತ್ತೆ ಇದು ಸ್ಮೆಲ್ಲು. ಸೊ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿದೆ ಅಂತ. ನೋಡ್ತಾ ಇರ್ಬೋದು ನೋಡಿ, ಇಷ್ಟೇ ಚಿಕ್ಕ ಡಬ್ಬಿ, ಪುಟಾಣಿಯಾಗೈತೆ. ಸ್ಮೆಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನೋಡ್ತಾ ಇರ್ಬೋದು ನೋಡಿ, ಈ ರೀತಿಯಾಗಿದೆ. ಗಮ್ಮತ್ತೆ, ದೇವಸ್ಥಾನದೊಳಗೆ ಹೋಗೋಂಗೆ ಆಗುತ್ತೆ. ಸೊ ಅದ್ರ ಜೊತೆಗೆ ಗಂಧನ ಮಿಕ್ಸ್ ಮಾಡಿ, ಅಂದರೆ ಇದು ಸ್ವಲ್ಪ ಹಾಕಿದ್ರೆ ಸಾಕು, ತುಂಬಾ ಸ್ಮೆಲ್ ಇದೆ. ಗಂಧದ ಜೊತೆ ಹಚ್ಚೋಣ ಅಂತೇಳಿ ತೊಗೊಬಂದಿದ್ದೀನಿ ಗಂಧ ಮತ್ತು ಇದನ್ನು. ಸೊ ಎಲ್ಲರೂ ಹಚ್ತಿದ್ದನ್ನು ನೋಡ್ತಾ ಇದ್ದೆ ನಾನು ತೊಗೋಬೇಕು ಅಂತ ಅನ್ಕೊತಿದ್ವಿ ನಾನು ಅಕ್ಕ ಇಬ್ಬರು. ಬಟ್ ತೊಗೊಂಡಿರಲಿಲ್ಲ. ಇವಾಗ ತೊಗೊಂಡು ಬಂದ್ವಿ. ಏನು ಜಾಸ್ತಿ ರೇಟ್ ಏನಿಲ್ಲ, ಇದು ಬರೀ 30 ರೂಪಾಯಿ. ನೋಡ್ತಾ ಇರ್ಬೋದು, ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಬರೀ 30 ರೂಪಾಯಿ ಅಷ್ಟೇ. ಸೊ ತೊಗೋಬೋದು, ಬಟ್ ಸ್ವಲ್ಪ ಚಿಕ್ಕದಿದೆ. ಅದೇ ಬೇಗ ಖಾಲಿ ಆಗ್ಬಿಡುತ್ತೇನೋ ಅಂತ ಅನ್ಕೋತಾ ಇದೆ ನಾನು. ಇಷ್ಟೇ ಗ್ಲಾಸಲ್ಲಿದೆ, ಅದುವೇ ಗ್ಲಾಸ್ ಬಾಟ್ಲ್ ಥರ ಚಿಕ್ಕದಾಗಿದೆ, ಚೆನ್ನಾಗಿದೆ. ಸೊ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇದನ್ನು ಗದ್ಗೆ ಅಂಗಡಿಲಿ ತೊಗೊಂಡಿದ್ದು. ಕೇಳಿದಾಗ ಫಸ್ಟ್ ಹೆಂಗೆ ಕೇಳಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಫೋನಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ಓದ್ಕೊಂಡು ಹೋಗಿದ್ದರಿಂದ ಜಾವತ್ ಪೌಡ್ರು ಅಂತ ಇದು ಹೆಸರು ಗೊತ್ತಾಯ್ತು. ತುಂಬ ಮರ್ತೋಗ್ತಿತ್ತು. ತೊಗೊಂಡಿದ್ದ ದಿನ ನೆನ್ಪಿಟ್ಕೊಳ್ತಿದ್ದು, ತೊಗೋಬೇಕು ಅಂತ ಹೋದಾಗೆಲ್ಲ ಮರ್ತಿ ಹೋಗ್ತಾ ಇದ್ದೆ ಇದನ್ನು. ಸೊ ಜಾವತ್ ಪೌಡ್ರು ನಾನು ಫೋನಲ್ಲಿ ನೋಡಿ ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಯೂಸ್ ಮಾಡಿ. ಸೊ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ನಾಳೆ ಇದನ್ನು ಹಚ್ಚಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಅಂತ. ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ನಾಳೆ ದೇವ್ರ ಸಾಮಾನ ತೊಳೆದು ಇದನ್ನು ನಾಳೆ ಹಚ್ತೀನಿ. ಅದಾದಮೇಲಿಂದ ಹೂಗಳು ಕೂಡ ತೊಗೊಂಡಿದ್ದೀನಿ. ಹೂಗಳು ಕೂಡ ತುಂಬ ಅಂದರೆ ತುಂಬ ರೇಟ್ ಆಗಿದೆ. ಸೊ ಈಗ ಅದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಹೂವು ಕೂಡ ತುಂಬಾ ರೇಟ್ ಆಗಿರುತ್ತೆ.
ಅವತ್ತೇ ಶನಿವಾರನೇ ನಮಗೆ ಜಾಸ್ತಿ ಅಂದರು ಚೆಂಡು ಹೂವು ತೊಗೊಂಡ್ಬಂದ್ವಿ ನಾವು. ಯಾಕಂದರೆ ಕಾಲಿಗೆ ಮತ್ತು ಗಾಡಿಗೆಲ್ಲ ಹಾರ ತೊಗೊಬೇಕಾಗಲ್ಲ ಅಂತೇಳಿ ಚೆಂಡು ಹೂವನ್ನೇ ತಂದಿದ್ದೀನಿ ನಾನು. ಸಪ್ರೇಟ್ ಅದನ್ನೇ ಪೋಣಿಸ್ಕೋಬೇಕು. ಸಂಜೆ ಕುತ್ಕೊಂಡು ಪೋಣಿಸ್ಕೊಳ್ಳೋಣ ಅಂತೇಳಿ ಅಕ್ಕ ನಾನಿಬ್ಬರು ಮಾತಾಡ್ಕೊಂಡ್ವಿ. ರಾತ್ರಿಗೆ ಅಡುಗೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ಹೂನ ಪೋಣಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅವಾಗಲೇ ನಾವು ಶನಿವಾರ ತಂದಾಗಲೇ ಚೆಂಡು ಹೂವು ಒಂದು ಆರೆಂಜ್ ಕಲರ್ 60, ಯೆಲ್ಲೋ ಕಲರ್ ಚೆಂಡು ಹೂವು ಇದೆಯಲ್ಲ ಅದು 50. ಆವಾಗಲೇ 50-60 ಇತ್ತು ಕೆಜಿ. ಸೊ ಇವಾಗ ಕೇಳಿದ್ರೆ 100 ರೂಪಾಯಿನೋ 80 ರೂಪಾಯಿನೋ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವು ಅವತ್ತೇ ಹೋಗಿ ತೊಗೊಬಂದಿದ್ವಿ. ಇನ್ನು ಸಣ್ಣ ಪುಟ್ಟ ಸಾಮಾನು ಬೇಕಾಗುತ್ತಲ್ಲ, ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಅದೆಲ್ಲ ತೊಗೊಂಬಂದಿದ್ದೀವಿ. ಸೊ ಈಗ ಹೂವು ಏನೇನು ತೊಗೊಬಂದಿದ್ದೀನಿ ಅಂತ ನಾನು ಸಂಜೆ ತೋರಿಸ್ತೀನಿ. ಸಂಜೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೂವೆಲ್ಲ ತೋರಿಸ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು. ಸೊ ಬಟ್ಟೆ ಎಲ್ಲ ಬೆಳಗ್ಗೆನೇ ಒಗ್ದಾಕಿದ್ದೆ, ಅದನ್ನು ಇವಾಗ ಮಡಚಿ ಎತ್ತಿರ್ತಾ ಇದ್ದೀನಿ. ಸೊ ಇಲ್ಲಿ ಈ ಕಡೆ ಲಡ್ಡು ಕೂಡ ಮಲಗಿದ್ದಾನೆ, ಜಶ್ವಿತ್ ಕೂಡ ಮಲಗಿದ್ದಾನೆ, ಮುನ್ನಾನು ಮಲಗಿದ್ದಾನೆ. ಅಕ್ಕ ಮೇಲ್ಗಡೆ ಮನೆಯಲ್ಲಿ ಅವಳು ಅಲ್ಲೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ಸ್ವಲ್ಪ ಇತ್ತು ಕ್ಲೀನ್ ಮಾಡೋದಿತ್ತು ಅಂತೇಳಿ ಅವಳು ಅಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ಸೊ ನಾನಿಲ್ಲಿ ಬೆಳಗ್ಗೆ ಎಲ್ಲ ಹೊತ್ತಾಕಿದ್ದೆ ಬಟ್ಟೆಗಳನ್ನ, ಅದೆಲ್ಲ ಬಿಸಿಲಿತ್ತಲ್ಲ ಸ್ವಲ್ಪ, ಅದನ್ನು ಎಲ್ಲ ಮಡಚಿ ಅದ್ರ ಜಾಗಕ್ಕೆ ಇಟ್ಬಿಟ್ರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಇದನ್ನು. ಸೊ ಅಲ್ಲಲ್ಲೇ ಬಟ್ಟೆ ಮಡ್ಚ್ಕೊಂಡ್ಬಿಡ್ತೀನಿ ನಾನು. ಸೊ ಅಂದರೆ ಎಲ್ಲ ಒಂದೇ ಸಲ ಮಡ್ಚೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಅಲ್ಲಲ್ಲಿ ಬಟ್ಟೆ ಅಲ್ಲಲ್ಲೇ ಮಡ್ಚ್ಕೊಳ್ತೀವಿ. ಸೊ ಸುಮಾರು ಜನ ಕಮೆಂಟಲ್ಲಿ ಕೂಡ ಕೇಳಿದ್ದಾರೆ ನಿಮ್ಮ ಕಾಲೇಜು ಲೈಫ್ ಬಗ್ಗೆ, ಸ್ಕೂಲ್ ಲೈಫ್ ಬಗ್ಗೆ ಹೇಳಿ ಅಂತ, ಅದ್ರದ್ದು ಕೂಡ ವ್ಲಾಗ್ ಮಾಡಿ ಅಂತ. ಬಟ್ ಇಬ್ಬರು ಮಾಡೋಕ್ಕಾಗಿಲ್ಲ, ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಕೂಡ ಮಾಡಿ ಹಾಕ್ತೀವಿ. ಕಮೆಂಟಲ್ಲಿ ಕೇಳಿದ್ರು ಒಬ್ಬರು, ನಿಮ್ಮ ಕಾಲೇಜ್ ಮತ್ತು ಸ್ಕೂಲ್ ಲೈಫ್ ಬಗ್ಗೆ ಹೇಳಿ ನಿಮಗೆ ಹೆಂಗಿದೆ ಅಂತ ಹೇಳಿ. ಮಾಡ್ತೀವಿ ಅದನ್ನು ಕೂಡ ವ್ಲಾಗ್ನ. ಕಡೆ ಮಳೆ ಬರೋಂಗೈತೆ, ಒಂದು ಕಡೆ ಬಿಸಿಲೈತೆ, ವಿಚಿತ್ರವಾಗೈತೆ. ಇಲ್ಲಿ ನಮ್ಮ ಜಶ್ವಿತ್ ಮನ್ಗಿದ್ದವನು ಎತ್ತಿ ಅಮ್ಮನ ಜೊತೆ ವಾಕ್ ಹೋಗ್ತಾ ಇದ್ದಾನೆ. ಅವ್ನು ವಾಕ್ ನೆಪ ಮಾಡಿಕೊಂಡು ಅದು ಕೊಡಿಸು ಇದು ಕೊಡಿಸು ಅಂತ ಇಲ್ಲಿಂದನೇ ಕೇಳ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಜಶ್ವಿತ್. ಸೊ ಅವನು ಕೂಡ ಮಲಗಿದ್ದ, ಯಾವ ಮೈದಲ್ಲಿ ಎದ್ದಾನದೇ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಬಿಸಿಲು, ಈ ಕಡೆ ಸೈಡ್ ನೋಡಿದ್ರೆ ಮೋಡ. ಸೊ ಮಳೆ ಬರುತ್ತೆ ಅನಿಸುತ್ತೆ. ಸೊ ಲಡ್ಡನ್ನು ಕೂಡ ಎತ್ತ ನಿದ್ದೆ ಆಯಿತು, ಅವನು ಕೂಡ ಎತ್ತಿದ್ದಾನೆ. ಹೆಂಗೆಂಗೋ ಮಲ್ಕೊಂಡವನಿ ಲಡ್ಡು. ಸೊ 4:15 ಆಗಿದೆ. ಸೊ ಯಾರೆಲ್ಲ ಮೈಸೂರಲ್ಲಿ ಇನ್ನೂ ದಸರಾ ಲೈಟಿಂಗ್ಸು ಹಾಗೆ ಫ್ಲವರ್ ಶೋ ಇನ್ನೂ ಯಾರೆಲ್ಲ ನೋಡಿಲ್ಲ ಕಮೆಂಟ್ ಮಾಡಿ. ನಾವು ಕೂಡ ಹೋಗಿಲ್ಲ, ಸೊ ನೋಡಿಲ್ಲ, ಹೋಗಬೇಕು. ಸೊ ಹೋಗೋಕ್ಕಾಗಿಲ್ಲ. ಸೊ ಹೋದಾಗ ವ್ಲಾಗ್ನ ಮಾಡ್ತೀನಿ. ಹೋಗಿದ್ದು ಬಂದಪ್ಪ, ಏನು ತಿಂದಪ್ಪ? ಈಗೇನು ಸ್ನ್ಯಾಕ್ಸ್ ತಿಂದೆ ನೀನು? ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ತಿಂದ. ಸೊ ಲಡ್ಡು ಇಲ್ಲ, ಅವರಪ್ಪ ಬಂದರು ಅಂತ ಹೇಳಿ ಅವನು ಹೋದ. ಸೊ ಇಲ್ಲಿ ರಾತ್ರಿ ಊಟಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಬನ್ಸಿ ರವೆ ಉಪ್ಪಿಟ್ಟು ಮಾಡೋಣ ಅಂತೇಳಿ. ತರಕಾರಿ ಏನೂ ಆಗ್ತಿಲ್ಲ. ಚಿಕ್ಕಪ್ಪನ ಜೊತೆ ಎಲ್ಲ ಹೋದ. ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ ಎರಡೇ ಆಗ್ತಾ ಇರೋದು. ಸೊ ವಾಂಗಿಬಾತ್ ಪೌಡರ್ ಹಾಕಿ ಅಕ್ಕ ಮಾಡ್ತಾಳೆ ಉಪ್ಪಿಟ್ಟನ್ನ, ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡೋಣ ಅಂಥೇಳಿ ನಾನು ಇಲ್ಲಿ ಬದನೆಕಾಯಿ ಕಟ್ ಮಾಡ್ತಾಯಿದ್ದೀನಿ. ಏನು ತಿಂದ? ತೊಳಕೊಟ್ಬಿಟ್ಟು ಉಪ್ಪಿ ತೊಳ್ಕೊಡು. ಸೊ ಅವಾಗಲೇ ಮಾಡೋದು ಮರ್ತೋದೆ. ಇವಾಗ ಈಗ ನೆನಪಾಯಿತು, ಅದಕ್ಕೆ ತೊಗೊಂಡು ಬಂದೆ ಮಾಡೋಣ ಅಂತೇಳಿ. ಸೊ 3 ಕ್ಯಾಪ್ಸಿಕಮ್ಮು ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಅಕ್ಕ ಇನ್ನೂ ಬಂದಿಲ್ಲ. ಟೈಮ್ 5:30 ಆಗ್ತಾ ಬಂತು. 5:30 ಆಗಿದೆ, ಆಗ್ತಾ ಬಂತು, ಇನ್ನೂ ಆಗಿದೆ 5:30. ಸೊ ಎಲ್ಲ ಕಟ್ ಮಾಡಿ ಇಟ್ಬಿಟ್ರೆ ಸೊ 7 ಗಂಟೆ ಅಷ್ಟೊತ್ತು ಬಂದು ಮಾಡಿದ್ರೆ ಸರಿ ಆಗುತ್ತೆ ಅಂತೇಳಿ ಎಲ್ಲ ಕಟ್ ಮಾಡಿ ಇಡ್ತಾಯಿದ್ದೀನಿ ನಾನು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಕಾಯಿ ತುರಿನೂ ಹಾಕಿಟ್ಟಿದ್ದೀನಿ. ಸೊ ಎಲ್ಲ ರೆಡಿಯಾಗಿದೆ. ರವೆ ಒಂದು ಹುರ್ಕೊಬೇಕಷ್ಟೆ. ಸೊ ನಾವು ಹೀಗೆ ಬೇಗ ಆಗಬೇಕು ಅಂದರೆ ಬೇಗನೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಅಡುಗೆ ಮಾಡೋಕ್ಕಿದ್ರೆ. ಒಬ್ಬರು ರೆಡಿ ಮಾಡಿಕೊಟ್ರೆ ಒಬ್ಬರು ಮಾಡ್ಕೊತೀವಿ, ಹಂಗೆ ಮಾಡ್ಕೊತೀವಿ. ಸೊ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ರವೆ ಎಷ್ಟು ಹುರಿಬೇಕು ಕೇಳಿಬಿಟ್ರೆ ರವೆ ಒಂದು ಹುರಿದಿಟ್ಬಿಟ್ರೆ
ಆಯಿತು ರಾತ್ರಿ ಊಟಕ್ಕೆ. ಸೊ ನಾವು ಜಾಸ್ತಿ ಈ ಥರ ಉಪ್ಪಿಟ್ಟು ಲೈಟಾಗಿರುತ್ತಲ್ಲ ಅದನ್ನೇ ಜಾಸ್ತಿ ಮಾಡ್ಕೊಂಡು ತಿನ್ನೋದು. ಸೊ ಈಗ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ರವೆ ಒಂದು ಹುರ್ಕೋಬೇಕಷ್ಟೆ. ಮಿಕ್ಸಾ? ಮಿಕ್ಸ್ ಮಾಡಿ ಅಲ್ಲ, ಇವಾಗ ಮಿಕ್ಸ್ ಮಾಡಿ ಕಟ್ಟಬೇಕಾ ಅಂತ ನಾವು ಕೇಳ್ತಾ ಇರೋದು. ಒಂದದು ಒಂದಿದಾ? ಹಂಗೆ ಕಟ್ಟೋದು, ಹಂಗೆ ಕಟ್ತೀನಿ. ಹಾಂ, ಸ್ವಲ್ಪ ಆಗಲೇ ಬಾಡೋದು ತಂದಿತ್ತು ಇದನ್ನು ಕೊಳ್ಪೈತಿದೆ, ಬಾಡೋವೆಲ್ಲ ಕೊಳ್ಪೈತಿದೆ. ಸುಗಂಧ ರಾಜನ ತರಬೇಕಾಗಿ. ಸುಗಂಧ ರಾಜ ಇದಕ್ಕಿಂತ ಇನ್ನೂ ಜಾಸ್ತಿ ರೇಟ್. ಸೂಜಿ ಇದ್ರೊಳಗಿತ್ತು. ಸುಗಂಧ ಜಾಸ್ತಿ. ನಾವೊಂದು ಇದು ಕೊಡು. ಏನು ದಾರ ಕೊಡು. ಇದೇ ಎಷ್ಟು ಹೇಳು? 100 ರೂಪಾಯಿ. 200 ರೂಪಾಯಿನಾ? 50 ರೂಪಾಯಿ. ಅವತ್ತಿಗೆ ಇವತ್ತು 100 ರೂಪಾಯಿ ಅಂತೆ. ಈಗ ಕಾರ್ಗೆ ಹಾಕ್ತೀನಿ ನೀನು. ಇಷ್ಟು ರೂಪಾಯಿ ಕಾಗೆ ಮುಂದೆ ದಾರ ಬಿಟ್ಬಿಡು. ಗಂಟ ಹಾಕಬೇಕಲ್ಲ ಜಾಗ. ಗಂಟ ಹಾಕಲ್ಲ, ಇದು ಒಳಗೆ ಹಾಕತ್ತೆ ಇರೋದು. ಒಂದು ಗಾಡಿಗಳಿಗೆ ಹಾಕ್ತೀನಿ, 2 ಗಾಡಿಗಳಿಗೆ. ಅದಕ್ಕೇನು ಪೂಜೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಮಾಡ್ತಾರೆ, ಹೋದ ವರ್ಷ ಮಾಡಿದ್ರು. ಹೋದ ವರ್ಷ ಎಲ್ಲ ಇತ್ತು ಅದು. ಇನ್ನೇನು ಅವತ್ತೇ ಕಾಲ ಹಾಕಕ್ಕೆ ಜಾಗ ಇರಲಿಲ್ಲ ಸಿಟಿ ಒಳಗೆ. ಪಾಸ್ ಹೊಡಿಲ್ಲ ಈಗ, ಜಾಸ್ತಿ ಆಯ್ತಿದೆ. ನೋಡ ಎಷ್ಟು ಉದ್ದ ಸಾಕಾ? ಸಾಕಷ್ಟು ಸಾಕದ? ಕಾರ್ ಗುಂಡಾರ ತಗೋತೀನಿ ಅಂದ್ರೆ ಎಷ್ಟೈತಿ ಹೇಳಿ ಈಗ? ಒಂದು ಹೂನಾರಕ್ಕೆ 300 ರೂಪಾಯಿ, 400 ರೂಪಾಯಿ. ಈಗಂತೂ ಡಿಮ್ಯಾಂಡ್ ಜಾಸ್ತಿ ಕಾರ್ಗೆ. ಆಗ್ತದೆ. ಇದು ಸೈಕಲ್ ಆಗುತ್ತೆ. ಆಯ್ತು ಸೈಕಲ್ ಎಲ್ಲ ತಂದವ್ರೆ. ಬಾಳೆಹಣ್ಣು ತಂದಿಲ್ಲ. ಸ್ವೀಟು ತಂದವ್ರೆ. ಸಾಕು. ಬ್ಯಾಗಲ್ಲಿ ಇಟ್ಕೊಂಡು ಅದೇನಾ? ಬಾಕ್ಸ್ ಒಳಗೆ ಕಡಲೆಪುರಿ ಬಾಕ್ಸ್ ಇಟ್ಟಿದ್ದಲ್ಲ ಅದ್ರ ಸಾಕಲ್ಲ. ತಂದಿರೋದಾ? ಆಯ್ತು ಸೈಕಲ್ ಸಾಕು. ಸಾಕು. ಎಷ್ಟು ಹಾಕ್ತೀಳು? 7 ಹಾಕ್ತೀಯಾ? ಅಲ್ಲಿ ಎಷ್ಟು ಹಾಕಿದ್ಯಾ? 7 ಹಾಕ್ತೀವಿ. 2 ಸೈಕಲು ಇದು ಎತ್ ಮಾಡಿಕ್ ಬಿಡು. ಹಂಗ ಗೊತ್ತಾಯ್ತು. ಫಸ್ಟ್ ಎಲ್ಲೋ ಅದೊಂದು ಥರ ಇರಲಿ, ಇದೊಂದು ಥರ ಇರಲಿ. ಹಂಗಾದ್ರೆ ಇದೆರಡು. ಅದೆರಡು. ಇನ್ನೊಂದು ಹಾಕ್ಲಾ? ಇನ್ನೂ ಮಿಕ್ಕೈತಿ ಇಷ್ಟು ಬಾಗಿಲು ಹಾಕೊಳ್ಳೋಣ. ಎಲ್ಲನೂ ಪೋಣಿಸಿ ರೆಡಿ ಮಾಡಿದ್ದೀವಿ ಹಬ್ಬಕ್ಕೆ. ಇದು ಬಂದು ಕಾರ್ಗೆ, ಹಾಗೆ 2 ಬೈಕ್ಗೆ, ಅದಾದಮೇಲೆ 2 ಬಾಗಿಲು ತೋರಣ ಮತ್ತು 2 ಸೈಕಲ್ಗೆಲ್ಲ ಹಾಕಿದ್ದೀವಿ. ಅಲ್ಲೇ ಒಂದು ಇದಕ್ಕೆ ಹಾಕಿಲ್ಲ, ಸ್ಕೇಟಿಂಗ್ ಸಾಮಾನು ತಗೊಳ್ಳೋದು ಎಲ್ಲದಕ್ಕೂ ಹಾಕಿದ್ದೀವಿ, ರೆಡಿ ಆಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.